ಎಕ್ಸಾಂಪಲ್ 6 ಏನು ಕೊಟ್ಟಿದ್ದಾರೆ ಇಲ್ಲಿ, ಲೆಟ್ ಆರ್ ಬಿ ದ ರಿಲೇಷನ್ ಡಿಫೈನ್ಡ್ ಇನ್ ಅ ಸೆಟ್ ಎ 1 2 3 4 5 6 7 ಬೈ ರಿಲೇಷನ್ ಆರ್ ಎ ಕಾಮ ಬಿ ಏನಂದರೆ ಬೋತ್ ಎ ಆ್ಯಂಡ್ ಬಿ ಆರ್ ಐದರ್ ಆಡ್ ಆರ್ ಈವನ್. ಎ ಬಿ ಆರ್ಡರ್ಡ್ ಪೇರಲ್ಲಿ ಇದ್ದರೆ ಎರಡು ಆಡ್ ಇರಬೇಕು, ಇಲ್ಲಾಂದರೆ ಈವನ್ ಇರಬೇಕು. ಸೊ ಶೋ ದಟ್ ದಿಸ್ ರಿಲೇಷನ್ ಈಸ್ ಈಕ್ವಲೆನ್ಸ್ ರಿಲೇಷನ್. ಯಾವ ರೀತಿ, ಇವಾಗ ಎ ಸೆಟ್ ಒಳಗಡೆ 1 2 3 4 5 6 7 ಕೊಟ್ಟಿದ್ದಾರೆ. ರಿಲೇಷನ್ ಏನು ಹೇಳ್ತಾ ಇದ್ದಾರೆ, ಎ ಕಾಮ ಬಿ ಆರ್ಡರ್ಡ್ ಪೇರ್ ಯಾವ ರೀತಿ ಇರಬೇಕು, ಬೋತ್ ಎ ಆ್ಯಂಡ್ ಬಿ ಆರ್ ಐದರ್ ಆಡ್ ಆರ್ ಇವನ್. ಇದ್ದರೆ ಎರಡು ಆಡ್ ನಂಬರ್ ಇರಬೇಕು, ಇಲ್ಲಾಂದರೆ ಇವನ್ ನಂಬರ್ ಇರಬೇಕು. ಯಾವ ರೀತಿ ರಿಲೇಷನ್ ನೋಡಿ, ಈಗ 1 ಜೊತೆ, ಸೊ 1 ಆಡ್ ನಂಬರ್ ಇದೆ ಅಂದರೆ 1 ಜೊತೆ 1 ಬರುತ್ತೆ. ಸೊ 1 1 ದೆನ್ 1 ಜೊತೆ ಯಾವ್ದು ಬರುತ್ತೆ, ನೆಕ್ಸ್ಟ್ 3 ಬರುತ್ತೆ. ಸೊ 1 3, ಸೊ 1 ಜೊತೆ 1, 1 ಜೊತೆ 3, ದೆನ್ 1 5, ಆಮೇಲೆ 1 7. ಈ ರೀತಿ ಆರ್ಡರ್ಡ್ ಪೇರ್ಸ್ ಬರುತ್ತೆ. ಅದೇ ರೀತಿ 2 ಜೊತೆ 2 ಈವನ್ ನಂಬರ್ ಇದೆ, ಸೊ 2 2 ಅಂತ ಬಂದೇ ಬರುತ್ತೆ. ಆಮೇಲೆ 2 4 ಬರುತ್ತೆ, 2 6, 3 ಆರ್ಡರ್ಡ್ ಪೇರ್ಸ್ ಬರ್ತದೆ. ನೆಕ್ಸ್ಟ್ 3 ಆಡ್ ನಂಬರ್ ಇದೆ, ಸೊ 3 ಜೊತೆ ಆಡ್ ನಂಬರ್ ಅಂದರೆ 3 1, 3 3, 3 5, 3 7. ಈ ರೀತಿ ಆರ್ಡರ್ಡ್ ಪೇರ್ಸ್ ಬರ್ತದೆ. ಸೊ ನೆಕ್ಸ್ಟ್ 4 ಜೊತೆ ಯಾವ್ದು ಬರುತ್ತೆ ಇಲ್ಲಿ, 4 ಇವನ್ ನಂಬರ್ ಅಂದರೆ 4 2, 4 4, 4 6. ನೆಕ್ಸ್ಟ್ 5 ಆಡ್ ನಂಬರ್, ಸೊ 5 1, 5 3, 5 5, 5 7. ಅದೇ ರೀತಿ 6 2, 6 4, 6 6. ಫೈನಲಿ 7 ಆಡ್ ನಂಬರ್ ಅಂದರೆ 7 1, 7 3, 7 5, 7 7. ಸೊ ರಿಲೇಷನ್ ಒಳಗಡೆ ಇಷ್ಟು ಆರ್ಡರ್ಡ್ ಪೇರ್ಸ್ ಬರ್ತವೆ. ಸೊ ಇವು ಪ್ರತಿಯೊಂದು ನಾವು ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಆಗುತ್ತೆ ಎಲ್ಲ ಚೆಕ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ರಿಫ್ಲೆಕ್ಸಿವ್ ಅಂದರೆ 1 1. ಸೊ ಸೆಟ್ ಒಳಗಡೆ ಎಷ್ಟು ಎಲಿಮೆಂಟ್ ಇದೆ ಎಲ್ಲ ಎಲಿಮೆಂಟ್ನ ಆರ್ಡರ್ಡ್ ಪೇರ್ ಕಾಪಿಯಾಗಿರಬೇಕು. ಯಾವ ರೀತಿ, ಸೊ 1 ಇದೆ ಅಂದರೆ 1 1, 2 2, 3 3, 4 4, 5 5, 6 6, 7 7. ಪ್ರತಿಯೊಂದು ಆರ್ಡರ್ಡ್ ಪೇರ್ ಸಿಗ್ತಾಗ. ಸೊ ದಿಸ್ ಈಸ್ ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಹೇಳ್ಬೋದು. ಯಾವ ರೀತಿ ಬರಿಬೋದು, ಸೊ ಎ ಎ ಅಂತ ಬರಿತಾ ಇದೆ. ಸೊ ಏನು ರಿಲೇಷನ್ ಇದೆ, ಎ ಬಿ. ಸೊ ಇವುಗಳ ರಿಲೇಷನ್ ಬೋತ್ ಎ ಆ್ಯಂಡ್ ಬಿ ಆರ್ ಐದರ್ ಆಡ್ ಆರ್ ಇವನ್. ಸೊ ಇವಾಗ ಎ ಒಂದು ಎಲಿಮೆಂಟ್ ಆಡ್ ಇದ್ದರೆ ಅದೇ ಎಲಿಮೆಂಟ್ ಎ ಆಡ್ ನಂಬರ್ ಇರುತ್ತೆ, ಸೇಮ್ ಎಲಿಮೆಂಟ್. ಈಗ 7 ಇದೆ ಅಂದರೆ ಇದು 7, ಎರಡು ಆಡೇ ಆಗುತ್ತಲ್ಲ, ಸೇಮ್ ನಂಬರ್, ಸೇಮ್ ಪ್ರಾಪರ್ಟಿ. ಅಂದರೆ ಏನಂತ ಹೇಳ್ಬೋದು, ದಿಸ್ ಇಂಪ್ಲೈಸ್ ಎ ಆ್ಯಂಡ್ ಎ ಸೇಮ್ ನಂಬರ್. ಸೊ ಏನಿರಬೇಕಿದು, ಎ ಆ್ಯಂಡ್ ಎ ಇದ್ದರೆ ಆಡ್ ಇರಬೇಕು, ಇಲ್ಲಾಂದರೆ ಇವನ್ ನಂಬರ್ ಇರಬೇಕು. ಸೊ ಎ ಆ್ಯಂಡ್ ಎ ಈಸ್ ಐದರ್ ಆಡ್ ಇಲ್ಲಾಂದರೆ ಇವನ್ ಇದ್ದೇ ಇರುತ್ತೆ. ಸೊ ದಿಸ್ ರಿಲೇಷನ್ ಆರ್ ಇಸ್ ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಹೇಳ್ಬೋದು. ಅದೇ ರೀತಿ ಸಿಮೆಟ್ರಿಕ್, ಇವಾಗ ಎ ಬಿ ರಿಲೇಷನಲ್ಲಿದ್ದರೆ, ಸೊ ವಿಚ್ ಮೀನ್ಸ್ ಎ ಆ್ಯಂಡ್ ಬಿ ಐದರ್ ಆಡ್ ಆರ್ ಈವನ್ ಇದ್ದರೆ, ಸೊ ಇದ್ರ ಉಲ್ಟಾ ಏನಾಗುತ್ತೆ, ಬಿ ಆ್ಯಂಡ್ ಎ ಆಲ್ಸೋ ಐದರ್ ಆಡ್ ಆರ್ ಈವನ್ ಅಂತ ಹೇಳ್ಬೋದು. ದೇರ್ ಫೋರ್ ದಿಸ್ ರಿಲೇಷನ್ ಆರ್ ಇಸ್ ಸಿಮೆಟ್ರಿಕ್ ರಿಲೇಷನ್. ಯಾವ ರೀತಿ, ಇವಾಗ 1 3 ಆಡ್ ನಂಬರ್ಸ್ ಇದೆನೋ, ಸೊ ಉಲ್ಟಾ ಮಾಡಿದ್ರೆ 3 1 ಕೂಡ ಆಡೇ ಇರುತ್ತೆ. ಅದೇ ರೀತಿ 2 4 ಕೊಟ್ಟಿದ್ದಾರೆ ಅಂದರೆ 4 2 ಆಡೇ ಇರುತ್ತೆ. ಸೊ ಟ್ರಾನ್ಸಿಟಿವಲ್ಲಿ ಎ ಬಿ ಬಿಲಾಂಗ್ಸ್ ಟು ಆರ್ ಆ್ಯಂಡ್ ಬಿ ಸಿ ಬಿಲಾಂಗ್ಸ್ ಟು ಆರ್. ಸೊ ಇದರ ಅರ್ಥ ಏನು, ಎ ಆ್ಯಂಡ್ ಬಿ ಆರ್ ಐದರ್ ಆಡ್ ನಂಬರ್ ಆರ್ ಈವನ್ ನಂಬರ್ ಇರುತ್ತೆ. ಅದೇ ರೀತಿ ಬಿ ಆ್ಯಂಡ್ ಸಿ ಐದರ್ ಆಡ್ ಆರ್ ಇವನ್ ಇದೆ. ನೋಡಿ ಇವಾಗ ಎ ಬಿ ಆಡ್ ನಂಬರ್ ಇದೆ ಅಂತ ತಿಳ್ಕೊಳ್ಳಿ, ಎರಡು ಆಡ್ ನಂಬರ್ಸ್ ಇವೆ. ಸೊ ಮತ್ತು ಬಿ ಸಿ ಅಂದರೆ ಇವಾಗ ಬಿ ಆಡ್ ನಂಬರ್ ಇದೆ, ಸೊ ಇದು ಆಡ್ ಆಯಿತು. ಸೊ ಸಿ ಕೂಡ ಆಡ್ ನಂಬರ್ ಇರಲೇಬೇಕು, ಸೊ ಎರಡು ಆಡ್ ನಂಬರ್ ಆಗುತ್ತೆ.
ವಿಚ್ ಮೀನ್ಸ್ ಎ ಮತ್ತು ಸಿ ಕೂಡ ಆಡ್ ನಂಬರ್ ಬಂದೇ ಬರುತ್ತೆ. ಅದೇ ರೀತಿ ನಾವು ಇವನ್ ಸಲುವಾಗಿ ಥಿಂಕ್ ಮಾಡಿದಾಗ ಎ ಬಿ ಇವನ್ ಇದೆ ಅಂತ ತಿಳ್ಕೊಳ್ಳಿ. ಇವಾಗ ಬಿ ಏನಾಯಿತು ಇವನ್ ನಂಬರ್, ಸೊ ಈ ಬಿ ಕೂಡ ಇವನ್ ನಂಬರೇ ಆಗುತ್ತೆ. ಸೊ ಬಿ ಇವನ್ ಇದ್ದರೆ ಸಿ ಕೂಡ ಇವನ್ ಆಗುತ್ತೆ. ಸೊ ಎ ಕೋಮ ಸಿ ಏನಾಗುತ್ತೆ ಇವನ್ ಅಂದರೆ ಇದ್ದರೆ ಇದು ಆಡ್ ಇದ್ದರೆ ಎ ಕೋಮ ಸಿ ಕೂಡ ಆಡ್ ನಂಬರ್ ಬರುತ್ತೆ. ಎ ಬಿ ಬಿ ಸಿ ಇವನ್ ಇದ್ದರೆ ಎ ಸಿ ಕೂಡ ಇವನ್ ಬರುತ್ತೆ. ಸೊ ಎಲ್ಲದಕ್ಕೂ ಸ್ಯಾಟಿಸ್ಫೈ ಆಗ್ತದೆ. ವಿಚ್ ಮೀನ್ಸ್ ದಿಸ್ ಇಂಪ್ಲೈಸ್ ಎ ಆ್ಯಂಡ್ ಸಿ ಆಲ್ಸೋ ಐದರ್ ಆಡ್ ಆರ್ ಈವನ್ ಅಂತ ಹೇಳ್ಬೋದು. ಇದರ ಮೀನಿಂಗ್ ಏನು? ಎ ಸಿ ಬಿಲಾಂಗ್ಸ್ ಟು ರಿಲೇಷನ್ ಆರ್ ಫಾರ್ ಎವ್ರಿ ಎ ಬಿ ಸಿ ಬಿಲಾಂಗ್ಸ್ ಟು ಯಾವ ಸೆಟ್ ಕೊಟ್ಟಿದ್ದಾರೆ? ಎ ಸೆಟ್. ದೇರ್ಫೋರ್ ಆರ್ ಈಸ್ ಟ್ರಾನ್ಸಿಟಿವ್ ರಿಲೇಷನ್. ಅದೇ ರೀತಿಯಲ್ಲಿ ಸಿಮೆಟ್ರಿಕ್ ಸಲುವಾಗಿ ಏನು ಬರೀಬೇಕಂದ್ರೆ ದಿಸ್ ಇಂಪ್ಲೈಸ್, ಇದರ ಅರ್ಥ ಏನು? ಬಿ ಕಾಮ ಎ ಕೂಡ ಈ ರಿಲೇಷನಲ್ಲಿ ಇದೆ ಅಂತ ಅರ್ಥ. ಫಾರ್ ಎವ್ರಿ ಎ ಬಿ ಬಿಲಾಂಗ್ಸ್ ಟು ಎ ಸೆಟ್. ಅದೇ ರೀತಿ ರಿಫ್ಲೆಕ್ಸಿವ್ ಸಲುವಾಗಿ ಎ ಕಾಮ ಎ ಬಿಲಾಂಗ್ಸ್ ಟು ಆರ್ ಫಾರ್ ಎವ್ರಿ ಎ ಬಿಲಾಂಗ್ಸ್ ಟು ಎ ಸೆಟ್. ಆ್ಯಂಡ್ ಎಕ್ಸ್ಟ್ರಾ ಏನೋ ಕ್ವಶನ್ ಕೊಟ್ಟಿದ್ದಾರಲ್ಲಿ, ಇದಂತ ಏನು ಎಕ್ಸಾಮ್ನಲ್ಲಿ ಬರೋದಿಲ್ಲ. ಶೋ ದಟ್ ಆಲ್ ದಿ ಎಲಿಮೆಂಟ್ಸ್ ಆಫ್ ದಿ ಸಬ್ಸೆಟ್ ಆಫ್ 1 3 5 7 ಇಸ್ ರಿಲೇಟೆಡ್ ಟು ಈಚ್ ಅದರ್. ಸೊ ಈ ರಿಲೇಷನ್ ಪ್ರಕಾರ ಇವಾಗ 1 3 5 7 ಇದೆ ಅಲ್ಲ, 1 3 5 7 ಜೊತೆ ರಿಲೇಟ್ ಆಗುತ್ತೆ. ಅಂದರೆ ಇವಾಗ ಈ ಸೈಡು ಆಡ್ ನಂಬರ್ ಇದೆ, ಸೆಕೆಂಡ್ ಸೆಟ್ಟಲ್ಲಿ ಕೂಡ ಆಡ್ ನಂಬರ್ ಇದೆ. ಅಂದರೆ ಪ್ರತಿಯೊಂದು ನಂಬರ್ ಪ್ರತಿಯೊಂದಕ್ಕೂ ರಿಲೇಟ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಎಸ್, ವಿಚ್ ಇಸ್ ಟ್ರೂ ಅಂತ ಹೇಳ್ಬೋದು. ಮತ್ತೇನು ಕೊಟ್ಟಿದ್ದಾರೆ? ಆಲ್ ದಿ ಎಲಿಮೆಂಟ್ಸ್ ಆಫ್ 2 4 6. ಸೊ 2 4 6ನ ಯಾವುದಾದ್ರೂ ಸಬ್ಸೆಟ್ಸ್, 2 4 6ನ ಸೆಕೆಂಡ್ ಸೆಟ್. ಸೊ ಈ ಕಡೆ ಕೂಡ ಸಬ್ಸೆಟ್ಸ್ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಸಬ್ಸೆಟ್ಸ್ ಸೆಕೆಂಡ್ ಸೆಟ್ಟಲ್ಲಿ ಕೂಡ ಈ 2 4 6ನ ಯಾವುದೇ ಸಬ್ಸೆಟ್ ತೊಗೊಳ್ಳಿ ಒಂದಕ್ಕೊಂದು ರಿಲೇಟ್ ಆಗುತ್ತೆ. ಯಾಕಂದರೆ ಇವನ್ ನಂಬರ್ ಇದೆ, ಸಬ್ಸೆಟ್ಸ್ ಕೂಡ ಇವನ್ ನಂಬರೇ ಬರುತ್ತೆ. ಒಂದಕ್ಕೊಂದು ರಿಲೇಟ್ ಆಗುತ್ತೆ. ಬಟ್ ಆಲ್ ದಿ ಎಲಿಮೆಂಟ್ಸ್ ಆಫ್ 2 4 6 ಓಕೆ ಇದಾಯಿತು. ಬಟ್ ನೋ ಎಲಿಮೆಂಟ್ ಆಫ್ 1 3 5 7 ಇಸ್ ರಿಲೇಟೆಡ್ ಟು ಎನಿ ಎಲಿಮೆಂಟ್ ಆಫ್ 2 4 6. ಇವಾಗ ಇಲ್ಲಿ 1 3 5 7 ತೊಗೊಂಡ್ರೆ ಈ ಸೈಡ್ 2 4 6 ತೊಗೊಂಡ್ರೆ ಏನಾಗುತ್ತೆ? ಈ ಸೈಡ್ ಇವನ್ ನಂಬರ್ ಆಗುತ್ತೆ, ಈ ಸೈಡ್ ಇದು ಆಡ್ ಆಗುತ್ತೆ. ಆ್ಯಂಡ್ ದಿಸ್ ಯಾವ ಸೆಟ್? ಸೆಕೆಂಡ್ ಸೆಟ್ ಇವನ್ ಆಗುತ್ತೆ. ಅಂದರೆ ಒಂದಕ್ಕೊಂದು ರಿಲೇಟ್ ಆಗೋದಿಲ್ಲ ಅಂತ ಅರ್ಥ.